ಸ್ನೇಹಿತರೆ ನಮಸ್ತೆ. ಮೈಸೂರು ಕಾಯಿನ್ ಎಕ್ಸಿಬಿಷನ್ ಮುಗಿದಿದೆ. ಇನ್ನೂ ಯಾರು ನನ್ನ ವಾಟ್ಸಪ್ ನಂಬರ್ ತೊಗೊಂಡಿಲ್ವಲ್ಲ, ದಯವಿಟ್ಟು ನಂಬರ್ ತೊಗೊಂಬಿಡಿ. ಇವತ್ತು ಹೇಳ್ತಾ ಇದ್ದೀನಿ. ಏನಪ್ಪ ಆಗ್ತಾರಂಥ ವಿಷಯ ಏನಪ್ಪ ಅಂತ ಅಂದರೆ, ತಪ್ಪು ನನ್ನಿಂದ ಆಗ್ತಾಯಿದೆ. ಹೌದು, ನಾನು ಯಾವಾಗಲೂ ಹೇಗೆ ಅಂದರೆ, ಇನ್ನೊಬ್ಬರನ್ನ ದೂಷಿಸೋಕೆ ಮುಂಚೆ ನನ್ನನ್ನು ನಾನು ತಪ್ಪು ನಾನೇನು ಮಾಡ್ತೀನಿ ಅಂತ ನಾನು ಯೋಚನೆ ಮಾಡ್ತೇನೆ. ನೋಡಿ, ಮೈಸೂರು ಎಕ್ಸಿಬಿಷನ್ನಲ್ಲಿ ಸುಮಾರು ಜನ ಭೇಟಿ ಆದರೆ ಮಾತಾಡ್ಸಿದ್ರೆ ತೊಂದರೆ ಇಲ್ಲ. ಇನ್ನು ನಾನು ಮೊದಲೇ ಹೇಳಿದ್ದೆ, ದಯವಿಟ್ಟು ಸಾಮಾನ್ಯ ನಾಣ್ಯಗಳು ತರಬೇಡಿ, ತಂದು ತೋರಿಸ್ಬೇಡಿ, ನಾನು ನೋಡಲ್ಲ ಅಂತ. ಆದರೂ ತೊಗೊಂಬರ್ತೀರ, ನನಗೆ ಅಲ್ಲಿ ಕಿರಿಕಿರಿ. ಹೌದಾ? ಅಲ್ಲಿ ಆರ್ಗನೈಸ್ ಮಾಡಿರೋಂಥವ್ರು ಬೇಡ, ಇದು ಮಾಡಬೇಡ ಅಂತ ಫಸ್ಟು ಕಾಮಾಗಿ ಹೇಳಿದ್ರು. 2 ಸತಿ ಹೇಳಿದ್ರು, 3 ಸತಿ ಹೇಳಿದ್ರು, 4 ಸತಿಗೆ ನಿಮಗೆ ಗೊತ್ತೇನಾಯಿತು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು, ಬೇಡ, ವಾಟ್ಸಪ್ ನಂಬರ್ ಇದೆಯಲ್ಲ ಮಾಡಿ, ಯಾಕೆ ಅಲ್ಲಿ ತೊಗೊಂಬರ್ತೀರಾ? ಆ ಥರ ಮಾಡೋದ್ರಿಂದ ನಿಮ್ಗೇನು ಖುಷಿ ಸಿಗುತ್ತೆ ಹೇಳಿ? ನಾನು ನಿಮ್ಮ ನಾಣ್ಯಗಳನ್ನು ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಅಥವಾ ಫೋಟೋದಲ್ಲಿ ನೋಡಿದ್ರೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ರೇರ್ ನಾಣ್ಯಗಳಿದ್ದಾವ, ತೊಗೊಂಬನ್ನಿ, ನಾನು ಮಾರಿಸ್ಕೊಡ್ತೀನಿ. ಮಾರಿಸೋ ಜವಾಬ್ದಾರಿ ನಂದು. ಯಾರಿಗೆ ತೊಗೊಂಡೋಗಿ ಕೊಡಬೇಕು, ಎಷ್ಟು ಬೆಲೆ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ. ಆಯಿತಾ? ನಿಮ್ಮ ಪ್ರೀತಿ ಇದ್ದರೆ ಕಮಿಷನ್ ಕೊಡಿ, ಇಲ್ಲ ಬೇಡವೇ ಬೇಡ. ನಾನು ಕಮಿಷನ್ ಆಸೆನೇ ಇಲ್ಲ ಫಸ್ಟ್ ಆಫ್ ಆಲ್. ಎರಡನೇದು, ವಾಟ್ಸಪ್ ನಂಬರ್ ಈಗ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬರ್ಸು ನಾನು ಕೊಟ್ಬಿಟ್ಟಿದ್ದೀನಿ. ಪ್ರತಿಯೊಂದು 7-8ನೇ ವಿಡಿಯೋದಲ್ಲೇ ನಾನು ವಾಟ್ಸಪ್ ನಂಬರ್ ಇವಾಗ ಹೇಳ್ತಾ ಇರೋದು. ಕರೆಕ್ಟಾಗಿ ಬರ್ಕೊಂಬಿಡಿ. 7353969690 7353969690. ಇಂಗ್ಲೀಷಲ್ಲಿ ಹೇಳಿದ್ದೀನಿ, ಕನ್ನಡದಲ್ಲೂ ಹೇಳಿದ್ದೀನಿ. ಇನ್ನೇನು ನಿಮ್ಗೆ ಸಮಸ್ಯೆ? ಅಲ್ಲಿ ಯಾಕೆ ತೊಗೊಂಬರ್ತಾಯಿರೋ ಕಾಯಿನ್ಗಳನ್ನ? ಯಾರೂ ನೋಡಲ್ಲ. ಅಲ್ಲಿ ನೋಡಿದ್ರೆ ತಪ್ಪು. ಯಾಕೆ ತಪ್ಪು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನಲ್ಲಿ ಸ್ಟಾಲ್ ಹಾಕಿಲ್ಲ, ಮೊದಲನೇದು. ನಾನು ಅವ್ರಿಗೆ ಅಮೌಂಟ್ ಪೇ ಮಾಡಿಲ್ಲ, ಮೂರನೇದು. ತಪ್ಪು ನಂದು. ಪಬ್ಲಿಕ್ ಅವರು ಒಂದು ಜಾಗನ, ಒಂದು ವೇದಿಕೆನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನಾನು ಅದನ್ನು ಬಳಸ್ಕೊತಾ ಇದ್ದೀನಿ. ನಾನು ಅದಕ್ಕೆ ₹1 ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ ಅವ್ರು ನಮಗೆ ಬೈಯೋದ್ರಲ್ಲಿ ಅರ್ಥ ಇದೆಯಾ ಇಲ್ವ ಹೇಳಿ? ತಪ್ಪು ತಾನೇ? ತಪ್ಪು ಯಾರ್ದು? ನಂದು. ಫಸ್ಟು ನಾನು ಮಾಡ್ತಾರಂಥದ್ದು ತಪ್ಪು. ಆ ತಪ್ಪಿಗೆ ನನ್ನನ್ನು ಪ್ರೇರೇಪಿಸ್ತಾ ಇರುವಂಥದ್ದು ನೀವು. ತೊಗೊಂಬರ್ಬೇಡಿ ಅಂತ ಹೇಳ್ತೀನಿ, ತೊಗೊಂಬರ್ತೀರ. ಯಾರಾದರೂ ಒಬ್ಬರು ರೇರ್ ಕಾಯಿನ್ ತೋರಿಸಿರೋ ನೆನ್ನೆ? ಮಾತಾಡಿ. ಒಬ್ಬರು ಯಾರೂ ತಂದಿಲ್ಲ, ರೇರ್ ಕಾಯಿನ್ಸ್ ತಂದೇ ಇಲ್ಲ ಒಬ್ಬರು. ವಿನಯ್ ಅವರು ನನಗೆ ಬೆಂಗಳೂರಲ್ಲಿ ಸ್ಯಾಟಲೈಟಲ್ಲಿ ಕೆಲವೊಂದು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟಿದ್ದರು. ಮಾರದೆ ಅದು ₹4100 ಹೋಯಿತು. ಅವ್ರಿಗೆ ಕಳಿಸ್ದೆ ಇಮಿಡಿಯೇಟಾಗಿ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ರು, ಸರ್ ಮಾರಿಬಿಡಿ. ಎಷ್ಟು ನಾನು ಅವ್ರಿಗೆ ಮೊದಲು ಹೇಳಿದೆ, ಸರ್ 4,000ರಿಂದ ₹5,000 ಸಿಗ್ಬೋದು ನಿಮಗೆ ಅಂತ. ₹4,100 ಸಿಕ್ತು. ಮಾರದೆ, ಅವ್ರ ದುಡ್ಡು ಅವ್ರಿಗೆ ಕಳಿಸ್ದೆ. ಇನ್ನೊಬ್ಬರು, ನಾನು ಅವ್ರ ಹತ್ರ ತೊಗೊಂಡು ಮತ್ತು ನಾನು ಮಾರದೆ, ನನಗೊಂದು ಸ್ವಲ್ಪ ಲಾಭ ಬಂತು ಅಷ್ಟೇ. ಮತ್ತು ನನ್ನ ಕೆಲವೊಂದು ಬೆಳ್ಳಿ ನಾಣ್ಯಗಳನ್ನು ನಾನು ಮಾರಿದೆ, ಯಾಕೆಂದ್ರೆ ನಂಗೆ ದುಡ್ಡು ಬೇಕಾಗಿತ್ತು. ಹಾಗಾಗಿ ಬೆಲೆ ಇರೋ ನಾಣ್ಯಗಳನ್ನ ಯಾರು ಬೇಕಾದ್ರೂ ತೊಗೊತಾರೆ, ಹೆಂಗೆ ಬೇಕೋ ನಾನು ಮಾರ್ಕೊಂಡು ಕೊಡ್ತೀನಿ. ನಾನು ಹೇಳಿದ ನಾಣ್ಯಗಳು ಒಬ್ಬರು ಇದುವರೆಗೂ ತಂದಿಲ್ಲ. ಯಾರಾದರೂ ಒಬ್ಬರು ತಂದು ಕೊಟ್ಟಿದ್ದೀರಾ? ತರೋಲ್ಲ ನೀವು, ಯಾಕೆಂದ್ರೆ ನಿಮ್ಮ ಹತ್ರ ಇರಲ್ಲ, ನಿಮ್ಗೆ ಹುಡ್ಕೋಕ್ಕೆ ಬಂದಿರಲ್ಲ. ಯಾವ ನಾಣ್ಯದ ಬಗ್ಗೆ ನಾನು ವೀಡಿಯೋ ಮಾಡಿಲ್ಲ ಹೇಳಿ? ಯಾಕೆ ಅಲ್ಲಿ ತೊಗೊಂಬರ್ತೀರಾ? ಒಬ್ಬೊಬ್ಬರು 500-600 ಕಾಯಿನ್ ತೊಗೊಂಬಂದೆ, ನಾನು ಹೆಂಗೆ ನೋಡಲಿ ಹೇಳಿ? ನೀವು ನನ್ನ ಕಷ್ಟನೇ ಅರ್ಥ ಮಾಡ್ಕೊತಾ ಇಲ್ಲ. ಅವರು ನಾನು ಬೈದರು, ಅಥವಾ ನನಗೆ ಅವರು ಹಿಂಗೆ ಬೇಡ ಹಂಗೆ ಏನಕ್ಕೆ ಮಾಡ್ತೆ ಅಂತ ಅಂದರು, ಅದೆಲ್ಲ ನನ್ನ ಪ್ರಶ್ನೆ. ನಾನು ಅವ್ರು ಹೇಳೋಕ್ಕಿಂತ ಮುಂಚೆ ನಿಮ್ಗೆ ನಾನು ನಂಬರ್ ಕೊಟ್ಟಿದ್ದೀನಲ್ಲ. ಯಾರ್ದಾದ್ರು ನಿನ್ನೆ ಇವತ್ತು ಮಾಡಿದವ್ರ ನಂಬರ್ಗೆ ನಾನು ಮೆಸೇಜ್ ಮಾಡೋಕ್ಕೆ ರಿಪ್ಲೈ ಆಗಿಲ್ಲ ಕೆಲವು ಜನಕ್ಕೆ. ತಪ್ಪು ತಿಳ್ಕೊಂಬೇಡಿ, ಯಾಕೆಂದರೆ ನಾನು ಸುಮಾರು ಕೆಲಸಗಳಲ್ಲಿ ಬ್ಯುಸಿ ಇರುವಂಥದ್ದು. ಎಲ್ರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಆಲ್ಮೋಸ್ಟ್ 1950 ಮೆಸೇಜ್ ಕಂಪ್ಲೀಟ್ ಆಗಿದ್ದಾವೆ, ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಇನ್ನು ಇವತ್ತು ನೆನೆ ಸೇರಿಸಿದ್ರೆ 2100 ಮೇಲೆ ಹೋಗುತ್ತೆ, ಯಾಕಂದರೆ ಇನ್ನೂ 200 ಮೆಸೇಜ್ ಪೆಂಡಿಂಗ್ ಇದೆ. ಇದೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇರೋದು? ನಾನು ಪರ್ಸನಲ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ನನ್ನ ಪರ್ಸ್ನಲ್ ಟೈಮು, ನನ್ನ ಫ್ಯಾಮಿಲಿ ಕೊಡಬೇಕಾಗಿರೋ ಟೈಮ್ನ ಶನಿವಾರ ಭಾನುವಾರನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಲ್ಲ, ನೀವೆಲ್ಲ ನೋಡ್ತಿದ್ದೀರಲ್ಲ, ನಿಮಗೆ ಕೊಟ್ಟಿದ್ದೀನಿ. ನನ್ನ ಪರ್ಸ್ನಲ್ ಲೈಫ್ನ ನಿಮಗೋಸ್ಕರ ನಾನು ಮುಡಿಪಿಟ್ಟಿದ್ದೀನಿ. ಯಾಕೆ ಅಂದರೆ ಆಗ್ತಾ ಇರೋಂಥ ಅನ್ಯಾಯಗಳನ್ನ ತಡೆಯೋಣ ಅಂತ. ನಾನು ಇದರಲ್ಲಿ ನಾನು ಬೆಳೆ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ದುಡ್ಡು ಮಾಡಬೇಕು ಅಂತ ಇಟ್ಕೊಂಡ್ರೆ ಇದೇ ಫೀಲ್ಡಲ್ಲಿ ತಿಂಗ್ಳಿಗೆ ₹1,00,000 ದುಡಿತೀನಿ. ಆ ಥರ ದುಡ್ಡು ಮಾಡೋ ವ್ಯಕ್ತಿ ನಾನಲ್ಲ. ಇದೇ ಫೀಲ್ಡಲ್ಲಿ, ಇದೇ ಯೂಟ್ಯೂಬ್ ಬಿಟ್ಟೇ ನಾನು ಕಾಯಿನ್ ಫೀಲ್ಡ್ಗೆ ಹೋದೆ ಅಂದರೆ ತಿಂಗ್ಳಿಗೆ ₹1,00,000 ನಾನು ದುಡ್ಕೊಂಬರ್ತೀನಿ. ಅಷ್ಟು ಕೆಪಾಸಿಟಿ ನನಗಿದೆ. ನನಗೆ ದುಡ್ಡು ಮಾಡೋ ಉದ್ದೇಶ ನನಗಿಲ್ಲ. ದುಡ್ಡು ಮಾಡಬೇಕು ಅಂತ ನಾನು ನಿಂತ್ಕೊಂಡ್ರೆ ನಾನು ನಿಮ್ಮ ಯಾರ ಕೈಗೂ ಸಿಗೋದೇ ಇಲ್ಲ. ನಾನು ಅಲ್ಲಿ ಸ್ಟಾಲ್ ಹಾಕಿರ್ತಾರಲ್ಲ, ಆ ಥರ ನಾನು ಸ್ಟಾಲ್ ಹಾಕ್ಕೊಂಡು ಕೂತ್ಕೊಂಡು, ನನಗೆ ಗೊತ್ತು, ಆ ವಿದ್ಯೆನೂ ನನಗೆ ಗೊತ್ತು, ಅದು ಗೊತ್ತಿಲ್ಲ ಅಂತ ಅಲ್ಲ. ಬಟ್ ನನಗೆ ಆ ಉದ್ದೇಶ ಇಲ್ಲ. ನನಗೆ ದೇವರು, ನಾನು ಏನೋ ಓದಿದ್ದೀನಲ್ಲ, ನಾನು ಡಿಗ್ರಿ ಓದ್ತಿದ್ದಾರಲ್ಲ ನನ್ನ ತಂದೆ ತಾಯಿ, ಆ ಡಿಗ್ರಿಗೆ ತಕ್ಕನಾಗಿರೋ ಕೆಲಸ ಕೊಟ್ಟಿದ್ದೇನೆ. ಅದರಲ್ಲಿ ನಾನು ಊಟ, ನನ್ನ ಫ್ಯಾಮಿಲಿ, ನಾನು ಆರಾಮಾಗಿದ್ದೀನಿ. ಇದು ನನಗೆ ಬೇಡ ಈ ಕೆಲಸ. ಯಾಕೆಂದರೆ ನನಗೆ ಜನಗಳನ್ನ ಎಜುಕೇಟ್ ಮಾಡಬೇಕು ಫಸ್ಟು. ನಿಮಗೆ ಗೊತ್ತು, ನಿಮ್ಮಲ್ಲೇ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಎಷ್ಟು ಜನ ಮೋಸ ಹೋಗಿದ್ದೀರಾ ಗೊತ್ತಾ? ನೀವೇ ನಿನ್ನೆ ಹೋಗಿದ್ದೀರಾ ಇಲ್ವ ಹೇಳಿ? ಅದೇನೋ RBI ಚಾರ್ಜ್ ಅಂತೆ, ಅವನಂದು ಯಾರೋ ಬರ್ತಾನಂತೆ, 20 ಲಕ್ಷ ಕೊಡ್ತಾನಂತೆ. ಈಗ ಎಷ್ಟು ಜನ ನನ್ನ ವಿಡಿಯೋ ನೋಡಿ ಎಜುಕೇಟ್ ಆಗಿದ್ದೀರಾ ಗೊತ್ತಾ? ಯಾವುದು ಸಾಮಾನ್ಯ ನಾಣ್ಯಗಳು, ಯಾವುದು ಬೆಲೆ ಬಾಳೋ ನಾಣ್ಯಗಳು ನಿಮಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟು ಚೇಂಜಸ್ ನಾನು ತರೋದಕ್ಕೆ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ನನ್ನ ಶ್ರಮ ಇದೆ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡಿ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ರು.
ಬಿ ಆರ್ ಕಾಯಿನ್ಸ್ ಇನ್ಫೋ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರಬಹುದು. ಬಿ ಆರ್ ಕಾಯಿನ್ಸ್ ಇನ್ಫೋ ಅಂದರೆ ಅವರ ಒರಿಜಿನಲ್ ಹೆಸರು ಅಮ್ಜದ್ ಸರ್ ಅಂತ. ಶ್ರೀನಿವಾಸ್ ಸರು, ಜಿಯಾವುಲ್ಲಾ, ಕನ್ನಡ ಕಿಚನ್ನು, ಲೋಕೇಶು, ಹೆಸರು ಹೇಳ್ತಾ ಹೋದರೆ ಸುಮಾರು ಇರುವಂಥದ್ದು. ಮೊಹಮ್ಮದ್ ಅವರು ನಿನ್ನೆ ಕೇರಳದಿಂದ ಬಂದಿದ್ದರು. ಇವರೆಲ್ಲ ನನ್ನ ಈ ಥರ ಇನ್ನೊಬ್ಬರು ಸಾವಿತ್ರಿ ಭಟ್ ಅಂತ ಯಾರೋ ಇದ್ದಾರೆ, ಮಲ್ಲಿಕಾರ್ಜುನು, ಹೆಸರುಗಳು ಮಿಸ್ ಆಗ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಏನಕ್ಕೆ ಬರ್ತೀರಾ ನೀವು? ನಿಮ್ಮ ರೇರ್ ನಾಣ್ಯಗಳಲ್ಲಿ ನಾನು ಮೊದಲೇ ಹೇಳಿದ್ದೆ, ಮೈಸೂರಲ್ಲಿ ಅದು ಸೂಕ್ತ ವೇದಿಕೆ ಎಲ್ಲ ಮಾರೋದಕ್ಕೆ ಅವರು ವಸ್ತು ಪ್ರದರ್ಶನ ಅಂತ ಹೇಳಿದರು. ಹಂಗೂ ಬಂದು ಕೆಲವೊಬ್ಬರು ರೇರ್ ನಾಣ್ಯಗಳನ್ನ ಮಾರಿ ಸ್ವಲ್ಪ ಸಾರ ದುಡ್ಡು ಮಾಡ್ಕೊಂಡೆ ನೀವು ಥ್ಯಾಂಕ್ಸ್ ಅಂತೆಲ್ಲ ಹೇಳಿದ್ದೀರಾ. ನೀವು ಇಷ್ಟೆಷ್ಟು ಮಾರಿದ್ರಿ, ಯಾವ್ದಾದ್ರು ಮಾರಿದ್ರಿ ನಂಗೆ ದೇವರನೆಗೂ ಗೊತ್ತಿಲ್ಲ. ನಿಮ್ಗೆ ಲಾಭ ಆಗಿದೆ ಅಂದರೆ ನಾನು ತುಂಬ ಖುಷಿ ಪಡ್ತೀನಿ. ಇನ್ನೇನು ಬೇಕು ಹೇಳಿ ನಿಮಗೆ? ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿಗೆ ಯಾಕೆ ಕಳ್ಸೋದು ನೀವು? ಅಲ್ಲಿಗೆ ಯಾಕೆ ತೊಗೊಂಬರ್ತೀರಾ? ಸರ್ ನಿಮ್ಮ ವೀಡಿಯೋಗಳೆಲ್ಲ ನೋಡ್ತೀನಿ ಸರ್, ನಂಗೆ ಮಿಂಟ್ ಮಾರ್ಕ್ ಅರ್ಥ ಆಗಲ್ಲ ಅಂತೀರಾ. ಏನು 4 ಮಿಂಟ್ ಮಾರ್ಕ್ ಬಗ್ಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೇನು ಹೇಳಲಿ? ರಾಕೆಟ್ ಸೈನ್ಸ್ ಅಲ್ಲ, ಎಷ್ಟು 3-4 ವೀಡಿಯೋ ಮಾಡಿದ್ದೀನಿ ಮಿಂಟ್ ಮಾರ್ಕ್ ಬಗ್ಗೆ, ಸಿಂಪಲ್ಲು. ಆದರೆ ನಿಮ್ಗೆ ಅರ್ಥ ಆಗಲ್ಲ ಅಂದರೆ ನಾನು ಇನ್ನೇನು ಮಾಡಲಿ ಹೇಳಿ? ಅವರು ನನಗೆ ಬೈಯೋದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗ್ಲೂ ಅಷ್ಟು ನಾನು ಸರಿ ಹೋಗಬೇಕು. ಅವ್ರನ್ನ ಯಾರೋ ಆರ್ಗನೈಸರ್ನ ನಾನು ಹೇಳೋಕ್ಕಾಗಲ್ಲ. ನಾನು ಮಾಡಿದ್ರೆ ತಪ್ಪಲ್ವಾ? ಅವ್ರು ಬಂಡವಾಳ ಹಾಕಿರೋ ಜಾಗದಲ್ಲಿ ಹೋಗ್ಬಿಟ್ಟು ನಮ್ಮ ಯಾರೋ ಒಂದಷ್ಟು ಜನ ಕರ್ಕೊಂಡು ಗುಡ್ಡೆ ಹಾಕ್ಕೊಂಡು ಇದು ಹಿಂಗೆ ಅಂತ ಹೇಳ್ದಂಗೆ ಕೂತ್ಕೊಂಡ್ರೆ ಅದು ಅವ್ರಿಗೆ ಮಾಡ್ತಾರಂಥ ಅವಮಾನ ಅಲ್ವಾ ನಾವು? ಅವ್ರಿಗೆ ಮಾತಾಡಿದ್ರೆ ನಾನು ಅವ್ರಿಗೆ ಅಪೋಸಿಟ್ ಮಾತಾಡಲ್ಲ, ಸರಿ ಸರ್ ಆಯ್ತು ಸರ್ ಅಂತ ಅಂದು. ಯಾಕೆಂದ್ರೆ ನನ್ನ ತಪ್ಪು ನನಗೆ ಗೊತ್ತಾಯ್ತು, ನಾನು ಮಾಡ್ತಾರೋ ತಪ್ಪು ಅಂತ. ಆಮೇಲಿಂದ ದಯವಿಟ್ಟು ಯಾರೂ ನೆಕ್ಸ್ಟ್ ಈ ಥರ ಮಾಡೋದ್ರಿಂದ ನಾನು ಯಾವ ಎಕ್ಸಿಬಿಷನ್ಗೂ ಬರೋದೇ ಇಲ್ಲ. ನನಗೆ ಎಕ್ಸಿಬಿಷನ್ ಬೇಕಾಗಿಲ್ಲ ಸರ್. ನಾನು ವಿತೌಟ್ ಎಕ್ಸಿಬಿಷನ್ಗೆ ಹೋಗ್ದಿರೋದೇ ನನ್ನ ಕಾಯಿನ್ಗಳು ಮಾರೋದು ಗೊತ್ತು, ಕಾಯಿನ್ಗಳು ತರಿಸ್ಕೊಳೋದು ಗೊತ್ತು. ಯಾಕೆಂದರೆ ಅದೇ ಫೀಲ್ಡಲ್ಲಿ ನಾನು 20 ವರ್ಷ ಪಳಗಿಬಿಟ್ಟಿದ್ದೀನಿ. ಎಕ್ಸಿಬಿಷನ್ ಮಾಡ್ತಾರೆ ಯಾರು ಗೊತ್ತಾಗೋ ಸರ್? ನಿಮ್ಮಂಥ ಕಾಮನ್ ಜನಗಳಿಗೆ ಯೂಸ್ ಆಗಲಿ ಅಂತ, ಬಂದು ನೋಡಿ ತಿಳ್ಕೊಳ್ಳಿ ಅಂತ. ನಿಮ್ಮ ಹತ್ರ ಯಾವ್ದಾರ ಬೆಲೆ ಬಾಳೋ ಇದೆಯಾ, ಬಂದು ಮಾರಿ ಅಂತ. ಸಾಮಾನ್ಯ ಟ್ರ್ಯಾಕ್ಟರ್ ನೋಟ್ಗಳು ವೈಷ್ಣೋದೇವಿ ತೊಗೊಂಬಂದಿದ್ದು ಯಾರೂ ಹೇಳಲ್ಲ, ಏನೂ ಹೇಳೋದೇ ಇಲ್ಲ. ಅವರು ಬಂದು ನೋಡಿ ಎಕ್ಸಿಬಿಷನ್ ಫಸ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮಂಥವ್ರಿಗೋಸ್ಕರ ಅವರು ಪಾಪ ಯಾರು ಆರ್ಗನೈಸನ್ನ ಮಾಡಿ ಸರ್, ಅವ್ರು ಕನ್ನಡದವರು, ತೆಲುಗವರು, ತಮಿಳವರು ಬೇಕಾಗಿಲ್ಲ. ಆ ಯಪ್ಪ ಅಷ್ಟಾದ್ರು ಕನ್ನಡ ಸ್ಪಷ್ಟವಾಗಿ ಮಾತಾಡೋದ್ನಲ್ಲ, ಬೈದ್ನೋ ಏನೋ ಕನ್ನಡ ಮಾತಾಡೋದನ್ನ ನಾವು ಅವ್ರಿಗೇನು ಗೌರವ ಕೊಟ್ವಿ ಸರ್? ನಮ್ಮ ಇಷ್ಟು ಚಿಲ್ಲರೆ ಇದೆ ನೋಡಿ ಸರ್ ಅಂತ ಅವ್ರು ಕೊಟ್ಟರೆ ನಾನು ಆ ಜಾಗದಲ್ಲಿ ಇದ್ರೂ ನಾನು ಹಾಗೆ ಬಿಹೇವ್ ಮಾಡ್ತೀನಿ ಸರ್. ಅರ್ಥ ಮಾಡ್ಕೊಂಡು ಫಸ್ಟು ನಾನು ಆ ಜಾಗದಲ್ಲಿದ್ದರೆ ಏನು ಮಾಡ್ತಾಯಿದ್ದೆ? ನಾನು ಅದನ್ನೇ ತಾನೇ ಮಾಡ್ತಾಯಿದ್ದು. ಇಲ್ಲ ಯಾರೋ ಬಂದವನೇ ಏನೋ ಮಾಡ್ತಾನೆ ಬಿಡಪ್ಪ ಸಮಾಜ ಸೇವೆ ಅಂತ ಅಂದ್ಕೊಂಡ್ರೆ ಅದೇನಿದ್ದ? ಅವರು ಆ ಜಾಗಕ್ಕೆ ಬಾಡಿಗೆ ಕಟ್ಟಿರ್ತಾರೆ, ಅಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು ಸ್ಟಾಲ್ ಹಾಕಿರೋ ದುಡ್ಡು ಕಟ್ಟಿರ್ತಾರೆ. ನಾನಿಲ್ಲೇನು ಮಾಡಿದ್ದೀನಿ? ನಾನು ಸ್ಟಾಲ್ ಹಾಕಿದ್ನ ಇಲ್ಲ ತಾನೇ? ಮತ್ತು ನೀವು ಅಲ್ಲಿ ನಾನು ಸ್ಟಾಲ್ ಹಾಕಿರೇ ಬಂದು ತೋರಿಸಿ, ನಾನು ಸ್ಟಾಲ್ ಯಾಕೆ ಹಾಕಲ್ಲ ಗೊತ್ತಾ? ಅಲ್ಲೂ ಇದೇ ಆಗುತ್ತೆ. ಬರ್ತು ಕೊಡ್ತೀನಿ, ಏನಿಲ್ಲ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಸೀಮೆಣ್ಣೆ ಕ್ಯಾನ್ ಹಿಡ್ಕೊಂಡು ಕ್ಯೂ ನಿಂತ್ಕೊತಿದ್ರಲ್ಲ 20-30 ವರ್ಷದಿಂದ ಹಂಗೆ ಆಗ್ಬಿಡುತ್ತೆ. ಅದಲ್ಲ, ನನಗೆ ಅದು ಬೇಕಾಗಿಲ್ಲ. ಇಲ್ಲೇ ಕಳಿಸಿ ವಾಟ್ಸಪ್ಗೆ, ಏನು ತೊಂದರೆ ಆಗುತ್ತೆ ನಿಮಗೆ? ನೀವು ನಾನು ಹೇಳ್ತೀನಿ ಕೇಳಿ, ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಕೆಲವೊಬ್ಬರದು ನಿಮ್ಮ ಹತ್ರ ಒಂದು 10,000 ಕಾಯಿನ್ ಇದೆ, ಅದನ್ನು ಫೋಟೋ ತೆಗೆದು ನಿಮಗೆ ಕಳ್ಸೋಕ್ಕಾಗಲ್ಲ. ಒಂದೊಂದು ಫೋಟೋದಲ್ಲಿ 20 ಕಾಯಿನ್ ಇಟ್ಟು ಫೋಟೋ ತೆಗೆದು ಕಳ್ಸೋಕ್ಕಾಗಲ್ಲ. ಆದರೆ ನಾನೊಬ್ಬ ನಿಮ್ಮದು 10,000 ಕಾಯಿನೂ ಹಿಡ್ಕೊಂಡು ಇಸ್ವಿ ಮಿಂಟ್ ಚೆಕ್ ಮಾಡಬೇಕು. ಸರಿನಾ? ಇದು ತಪ್ಪಲ್ವಾ? ನಾನು ಮನುಷ್ಯ ಅಂತಾನೆ. ನಿಮ್ಮ ಒಬ್ಬರದೇನೋ ಹೋಗಲಿ ನೋಡ್ಬೇಡ ಅನ್ನೋಕ್ಕೆ. ನಿಮ್ಮ ಥರ ಇನ್ನೂ 100 ಜನ ಇರ್ತಾರೆ, 1000 ಜನ ಬರ್ತಾರೆ ಸರ್. ಒಂದೇ ಒಂದು ಬನ್ನಿ ಸರ್ ಎಕ್ಸಿಬಿಷನ್ಗೆ ನಾನು ಬರ್ತಾಯಿದ್ದೀನಿ ಅಂತಂದರೆ ನಾನು ನೋಡೋಕ್ಕೇನೆ 100 ಜನ ಬರ್ತಾಯಿದ್ದಾರೆ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಸರ್, ಹಂಗೆ ಇರಲಿ. ಆದರೆ ಯಾರು ನಮ್ಮ ನೋಡೋಕೆ ಬಂದಿರ್ತಾರಲ್ಲ, ಹಿರಿಯ ಜೀವಿಗಳು ಬಂದಿರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೆ ಸರ್. ಮೊಹಮ್ಮದ್ ಅವರು ಕೇರಳದಿಂದ ಬಂದಿದ್ದರು, ಶ್ರೀನಿವಾಸ್ ಅವರು ಪಾಂಡವಪುರದಿಂದ ಬಂದಿದ್ದರು. ಆಗಲ್ಲ ಅವ್ರ ಕೈಯಲ್ಲಿ 70 ವರ್ಷ 65-70 ವರ್ಷ ಆಗಿದೆ ಸರ್, ಬಂದಿದ್ದಾರೆ ಹುಡ್ಕೊಂಡು. ನಾನು ಅವ್ರಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಾಯಿಲ್ಲ. ಬರ್ತೀರಿ ಹಿಂದೆಯಿಂದ ಯಾರು ಸರ್ ಅದು ನೋಡಿ ಬನ್ನಿ ಸರ್ ಪ್ಲೀಸ್ ಸರ್, ಇನ್ನು ಸರ್ ಪ್ಲೀಸ್ ಸರ್. ನಾನು ನೋಡಿದ ಮಾತ್ರಕ್ಕೆ ನೀವು ಫೇಸ್ಬುಕ್ಕಲ್ಲಿ ಕಳಿಸಿರೋದು ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರೋದು, ಇನ್ಸ್ಟಾಗ್ರಾಮಲ್ಲಿ ಕಳಿಸಿರೋದು ರಿಯಲಾಗಿ ನೋಡಿದ್ರಿಗೆ ಚೇಂಜ್ ಆಗಲ್ಲ. 99.99% ಅದೇ ಇರುತ್ತೆ. ಎಲ್ಲೋ ಒಂದು ಕೋಟಿಗೊಂದು ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಹೇಳ್ತಾನೆ, ಈ ರೀತಿ ಮಾಡಿದ್ರೆ ನಾನು ಬೆಂಗಳೂರು ಎಕ್ಸಿಬಿಷನ್ಗೆ ಬರೋದಿಲ್ಲ. ಕರೆಯೋಕ್ಕೆ ಹೋಗ್ಬೇಡಿ, ನೀವು ಹೋಗಿ ಮಾಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ. ನನಗೆ ಎಕ್ಸಿಬಿಷನ್ಗೆ ಹೋಗ್ದಿರೋನೇನೆ ನನ್ನ ಹತ್ರ ಇರುವಂಥ ರೇರ್ ಕಾಯಿನ್ಗಳನ್ನ ನಾನು ಮಾರ್ತೀನಿ, ಬೇಕಾಗಿರೋ ರೇರ್ ಕಾಯಿನ್ಗಳನ್ನ ತರಿಸ್ಕೊತೀನಿ. ನನಗೆ ಆ ವಿದ್ಯೆ ಗೊತ್ತಿದೆ. ನಿಮ್ಮಂಥ ಸಾಮಾನ್ಯ ಜನಗಳಿಗೆ ಅರ್ಥ ಆಗಲಿ ಅಂತ ಎಕ್ಸಿಬಿಷನ್ಗೆ ನಾನು ಬರ್ರಿ ಅಂತ ಇರೋದು. ನನಗೆ ನನಗೆ ಅದು ಎಕ್ಸಿಬಿಷನ್ ಇಲ್ಲೇ ಅಲ್ಲ ಸರ್, ನಾನು ಇಡೀ ಇಂಡಿಯಾದಲ್ಲಿ ನಡೆದಿರುವಂಥ ಎಲ್ಲ ಎಕ್ಸಿಬಿಷನ್ನು ಅಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹೈದ್ರಾಬಾದ್ಗೆ ಹೋಗಿದ್ದೀನಿ, ಕೋಲ್ಕತ್ತಾ, ಮುಂಬೈ, ಬಾಂಬೆ, ಜೋಧ್ಪುರ್ ಎಲ್ಲ ಹೋಗಿದ್ದೀನಿ. ನನಗದು ಬೇಡ ಆಗಿರೋಂಥ ವಿಷಯ. ನಾನು ಯಾಕೆ ಎಕ್ಸಿಬಿಷನ್ಗೆ ಬರ್ತೀನಿ ಗೊತ್ತಾ? ಸಾಮಾನ್ಯ ಜನಗಳಿಗೆ ಅರ್ಥ ಆಗಲಿ ಫಸ್ಟು. ಎಷ್ಟು ಜನ ಮೋಸ ಹೋಗ್ತಾಯಿದ್ದಾರೆ ಸರ್. ದಿನ ಬೆಳಗಾದರೆ ಮೋಸ, ದಗ, ವಂಚನೆ, ಯಾವುದು ಕಾಮನ್ ಅಂತ ಗೊತ್ತಿಲ್ಲ, ಯಾವುದು ಬೆಲೆ ಬಾಳೋದೇನೋ ಗೊತ್ತಿಲ್ಲ. ಸರ್ ನನ್ನ ಹತ್ರ ಹಳೆ ನಾಣ್ಯ ಇದೆ ಸರ್, ಎಷ್ಟು ತೊಗೊಂತೀರಾ, ಎಷ್ಟು ಕೊಡ್ತೀರಾ ಸರ್? ಸರ್ ನನ್ನ ಹತ್ರ ಇರೋವೆಲ್ಲ ರೇರ್ ಕಾಯಿನ್ಗಳು ಸರ್, ಎಷ್ಟು ಕೊಡ್ತೀರಾ ಸರ್? ಇದೆಲ್ಲ ವ್ಯಾಪಾರ ಅಲ್ಲ, ಇದು ಕುದುರೆ ವ್ಯಾಪಾರ ಅಲ್ಲ ಸರ್. ನಿಮ್ಮ ಹತ್ರ ಇರೋ ನಾಣ್ಯಗಳಿಗೆ ಫಸ್ಟ್ ನೀವು ಬೆಲೆ ತಿಳ್ಕೊಳ್ಳಿ,
ಆಮೇಲೆ ನನಗೆ ಹೇಳಿ, ಸರ್ ಇಷ್ಟು ಬೆಲೆ ಇದೆ ಕೊಡ್ತೀರಾ ನೀವು ಅಂತ ಕೇಳಿ. ನಿಮ್ಗೆ ಯಾರಿಗಾದ್ರೂ ನನಗೆ ಪ್ರಶ್ನೆ ಮಾಡ್ತಾಯಿದ್ದೀರಲ್ಲ, ಯೂಟ್ಯೂಬ್ ಕಾಮೆಂಟಲ್ಲಿ ಮಾಡ್ತಾಯಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ, ಪಾಪ ವಾಟ್ಸಪ್ಪಲ್ಲಿ ಗೊತ್ತಿಲ್ದಿರೋರು ನನಗೆ ಮೆಸೇಜ್ ಮಾಡ್ತಾಯಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿರಾ, ಮತ್ತು ಯೂಟ್ಯೂಬ್ ಕಾಮೆಂಟ್ಗಳು ಬಂದು ಮಾಡ್ತಾಯಿದ್ದೀರಾ, ಟೈಮ್ ಪಾಸ್ ಕಾಮೆಂಟ್ಸು. ನಿಮ್ಮ ಹತ್ರ ನಾಣ್ಯಗಳೇ ಇರೋದಿಲ್ಲ, ಅಷ್ಟೊಂದು ಬಂದು ಅಂಥವ್ರು ಬಂದು ಕಾಮೆಂಟ್ ಮಾಡ್ತಾಯಿದ್ದಾರಾ. ನಾಣ್ಯಗಳಿದ್ರೂ ಅದ್ರ ಬೆಲೆ ನಿಮಗೆ ಗೊತ್ತಿರೋದಿಲ್ಲ, ಅಂಥವ್ರು ಬಂದು ಕಾಮೆಂಟ್ ಮಾಡ್ತಾಯಿದ್ದೀರಾ. ಫಸ್ಟ್ ನಿಮ್ಮ ನಾಣ್ಯಗಳು ಬೆಲೆ ತಿಳ್ಕೊಳ್ಳಿ. ಯಾಕೆ ತಿಳ್ಕೊಳಲ್ಲ ನಿಮಗೆ? ಈಗ ನಿಮ್ಮ ಹತ್ರ ಇರೋದಕ್ಕೆಲ್ಲನೂ ಲಕ್ಷ ಸಿಕ್ಬಿಡುತ್ತಾ? ಯಾರು ಕೊಡೋದಿಲ್ಲ. ಹಂಗಂತ ಕೊಡ್ತೀವಿ ಅಂದವರೆಲ್ಲ ಫ್ರಾಡ್ ನನ್ನ ಮಕ್ಕಳಾಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ ಇನ್ನೊಂದು ಸತಿ ಏನಾದರೂ ಈ ಥರ ಆಯ್ತು, ರಿಪೀಟ್ ಆಯಿತು ಅಂದರೆ ನಾನು ಯೂಟ್ಯೂಬ್ ಚಾನಲ್ನೇ ಬಂದ್ ಮಾಡಿಬಿಡ್ತೀನಿ. ನನಗೆ ಈ ಯೂಟ್ಯೂಬು ನನಗೆ ಬರ್ತಾರೆ ಅಂಥದ್ದೇನು ಕೋಟಿ ಲಕ್ಷ ಎಲ್ಲ ಬರ್ತಾಯಿಲ್ಲ ಸರ್ ಯೂಟ್ಯೂಬಿಂದ. ನನ್ನ ಮೊಬೈಲ್ ರೀಚಾರ್ಜ್ ಆಗಿ ಸ್ವಲ್ಪ ಮಿಗುತ್ತೆ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಸೊ ಇಂಥದ್ದನ್ನು ಮಾಡಿದ್ರೂ ಒಂದೇ, ಮಾಡದೇ ಇದ್ರೂ ಒಂದೇ, ನನ್ನ ಮನಸ್ಥಿತಿ ನೆಮ್ಮದಿಯಾಗಿರ್ತೈತೆ. ನಾನು ಯೂಟ್ಯೂಬ್ನ ಮಾಡಿ ಕಂಟಿನ್ಯೂ ಮಾಡಬೇಕಾ, ನಾಣ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಾ, ನನ್ನ ಕೆಲಸ ನಾನು ಮಾಡ್ತೀನಿ. ಆದರೆ ಈ ರೀತಿ ಕಿರಿಕಿರಿಗಳು ಬೇಡ. ಅವ್ರಿಗೂ ನಾವು ಬೆಲೆ ಕೊಡೋಣ. ಅವ್ರು ಬಂಡವಾಳ ಹಾಕಿ ಏನೋ ಮಾಡಿರ್ತಾರೆ, ಅವ್ರಿಗೆ ಬೆಲೆ ಕೊಡೋಣ. ಮತ್ತು ಈಗ ಇಷ್ಟು ನಮ್ಮ ಮಿಸ್ಟೇಕು, ನನ್ನ ಕಡೆಯಿಂದ ಆಗ್ತಾರೋ ಮಿಸ್ಟೇಕು, ನಿಮ್ಮ ಕಡೆಯಿಂದ ಆಗ್ತಾರೋ ಮಿಸ್ಟೇಕು, ಎಲ್ಲರೂ ಅಲ್ಲ, ಯಾರೋ ಸರ್ ಬಂದಿರ್ತಾರೆ ಪಾಪ. ಅವರು ಕೇರಳ ಎಲ್ಲೆಲ್ಲಿ ದೂರದಿಂದ ಬಂದಿರ್ತಾರೆ, ಕೇರಳದಿಂದ ಬಂದಿರ್ತಾರೆ. ಅವ್ರದ್ದೊಂದು 2-3 ನಾಣ್ಯ ನೋಡೋಣ, ರೇರ್ ನಾಣ್ಯಗಳು ತೊಗೊಂಬನ್ನಿ ಸರ್. ನಿಮ್ಗೆ ಗೊತ್ತಿಲ್ಲ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ, ಎಲ್ಲ ನೋಡ್ಬಿಡ್ತೀನಿ. ಎಷ್ಟಾರ ಕಳಿಸಿ, ರಾಶಿ ಕಳಿಸ್ತೀರಾ ಕಳಿಸಿ, ಬೆಲೆ ಮಾಡೋದಿದ್ರೆ ಹೇಳ್ತೀನಿ. ಒಂದು ಫೋಟೋದಲ್ಲಿ 10-20 ಕಳಿಸಿ, 10-20 ಕಾಯಿನ್ಗಳನ್ನ ಇಟ್ಟು ಕ್ಲೀಟಾಗಿ ಕಳಿಸಿ. ಬೆಲೆ ನನಗೇನೋ ಗೊತ್ತಾಗಲ್ಲ ಸರ್, ಈ ಕಾಯಿನ ಮತ್ತೊಂದು ಸತಿ ರಿವರ್ಸ್ ಕಳಿಸಿ, ಇನ್ನೊಂದು ಸತಿ ಝೂಮ್ ಮಾಡಿ ಕಳಿಸಿ ಅಂತ ಸುಮಾರು ಜನ ಹೇಳಿದ್ದೀನಿ ಇಲ್ವಾ ಸರ್? ಯಾರನ್ನ ಆ ಥರ ಹೇಳಿರೋರು ಇದ್ದರೆ ಬಂದು ಕಾಮೆಂಟ್ ಮಾಡಿಬಿಡಿ. ಯಾಕೆ ಈ ಥರ ನನಗೆ ಹಿಂಸೆ ಕೊಡ್ತಾಯಿದ್ದೀರಾ? ನಿಮಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ರು ಮತ್ತೆ ನೀವು ಈ ಥರ ಎಲ್ಲ ಮಾಡಿಕೊಂಡು ನನಗೂ ತೊಂದರೆ ಮಾಡಿ, ಇದು ನನಗೆ ಬೇಕೈತಾ ಅಂತ ಅನ್ಸೋ ಥರ ಮಾಡಬೇಡಿ. ನಾನು ಯಾವ ಟೈಮಲ್ಲಿ ಬೇಕಾದ್ರೂ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡ್ತೀನಿ. ಈ ರೀತಿ ಮಾಡಿದ್ದೀನಿ ಸುಮಾರು ಜನ ಯೂಟ್ಯೂಬ್ನ ಮಾಡೋದಕ್ಕೆ ಬರ್ತಾಯಿಲ್ಲ ಮುಂದೆ, ಪರ್ಸನಲ್ ನಂಬರ್ಗಳು ಕೊಡೋದಿಲ್ಲ. ಇದೆಲ್ಲ ಬೇಡ ಸರ್. ಎಷ್ಟು ಸತಿ ಹೇಳ್ಬೇಕು ನಿಮಗೆ? ನಮ್ಮ ತಂದೆ ವಯಸ್ಸವ್ರು ಬಂದಿರ್ತಾರೆ, ನಮ್ಮ ತಾತನ ವಯಸ್ಸವ್ರು ಬಂದಿರ್ತಾರೆ. ಅಂಥವ್ರಿಗೆಲ್ಲ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಾಳ್ಮೆಯಿಂದ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಇನ್ನು ಇದೇ ಥರ ಮಾಡಿದ್ರೆ ನಾನೇನು ಮಾಡ್ತೀನಿ ಅಂದರೆ, ನೆಕ್ಸ್ಟು ಯಾವ ಎಕ್ಸಿಬಿಷನ್ಗೂ ನಾನು ಬರೋಲ್ಲ. ಬಂದರೂ ನಿಮ್ಗೆ ಗೊತ್ತಾಗದಿರೋ ಥರನೇ ಬಂದು, ನಿಮ್ಗೆ ಗೊತ್ತಾಗದಿರೋ ಥರನೇ ಹೋಗ್ಬಿಡ್ತೀನಿ. ಅವಾಗೇನು ಮಾಡ್ತೀರಾ? ಅಷ್ಟೇ ಅಲ್ವಾ? ಯಾರಿಗೋ ಒಬ್ರಿಗೂ ಯೂಸ್ ಆಗುತ್ತೆ. ಅದನ್ನು ಇನ್ನೂ ಎಷ್ಟೋ ಜನ ಮಾಡೋ ಕಿರಿಕಿರಿಯಿಂದ ಅವರು ಪಾಪ ದಾರಿ ತಪ್ತಾರೆ. ಆ ಥರದ್ದು ಆಗೋದು ಬೇಡ, ಸಾಕು. ಮತ್ತು ಆಯೋಜಕರಿಗೂ ಕೂಡ ಸರ್, ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೆ ಅಂತ ನೀವು ತಿಳ್ಕೊಳ್ಳಿ. ಆಮೇಲಿಂದ ನೀವು ನಾನು ಸರಿನಾ ತಪ್ಪು ಅಂತ ಹೇಳಿ. ಆಯೋಜಕರು ಯಾರು ಆರ್ಗನೈಸ್ ಮಾಡಿದ್ರು ಅವರು, ಅದು ನಿಮ್ಮ ಕಡೆಯಿಂದ ಆಗಿರೋಂಥ ಸಣ್ಣ ಮಿಸ್ಟೇಕು, ನನ್ನದೇ ದೊಡ್ಡ ಮಿಸ್ಟೇಕು. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ಮಾಡಿರೋಂಥದ್ದು ದೊಡ್ಡ ತಪ್ಪು. ಮತ್ತು ಸಾಮಾನ್ಯ ಜನಗಳು ಬಂದಿರ್ತಾರಲ್ಲ ಸರ್, ಫಸ್ಟು ನೀವು ಒಂದು ಬೋರ್ಡ್ ಅಡ್ವರ್ಟೈಸ್ ಮಾಡ್ತೀರಲ್ಲ, ಅವಾಗ ಹೇಳ್ಬಿಡಿ, ಇಂಥ ನಾಣ್ಯಗಳಿಗೆ ಬೆಲೆ ಎಲ್ಲ ತರಬೇಡಿ, ಇಂಥ ನಾಣ್ಯಗಳಿಗೆ ಮಾತ್ರ ಬೆಲೆ ಇದೆ ಬನ್ನಿ, ಇಲ್ಲಿ ಮಾರಾಟ ಮಾಡೋದಿಲ್ಲ, ತೊಗೊಳೋದಿಲ್ಲ, ಯಾವುದನ್ನು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗಿ ಸಂತೋಷವಾಗಿ ಅವ್ರಿಗೆ ಕ್ಲಿಯರ್ ಮೆಸೇಜ್ ಕೊಟ್ಬಿಡಿ. ಇಲ್ಲ ನಿಮ್ಮ ಜನಗಳನ್ನ ಇನ್ನೂ ಕಂಟ್ರೋಲ್ ಮಾಡಬೇಕಾ, ನಾನೇ ಓಪನಾಗಿ ಹೇಳ್ತಾಯಿದ್ದೀನಿ, ಈ ಥರ ಜನಗಳನ್ನ ಕಂಟ್ರೋಲ್ ಮಾಡಬೇಕಾ, ಎಂಟ್ರಿ ಫೀಸ್ ಇಟ್ಬಿಡಿ. ಅವಾಗ ಅರ್ಧ ಜನ ಸಾರ್ಟ್ ಔಟ್ ಆಗ್ತಾರೆ. ಅಯ್ಯೋ ಯಾರು ಬರ್ತಾರೆ ಹೋಗಪ್ಪ, 200 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಟ್ಟು ಅಂತ. ಇದೇ ವಿಷಯಕ್ಕೋಸ್ಕರನೇ ಎಂಟ್ರಿ ಫೀಸ್ಗಳು ಆಗ್ತಾ ಇರೋಂಥದ್ದು. ಮೊದಲು ಎಲ್ಲ ಎಕ್ಸಿಬಿಷನ್ನು ಫ್ರೀ ಇತ್ತು. ಯಾವಾಗ ಈ ಥರ ಎಲ್ಲ ಆಗೋಕ್ಕೆ ಶುರುವಾಯಿತು, ಎಂಟ್ರಿ ಫೀಸ್ ಶುರು ಮಾಡಿದ್ರು. ಇವಾಗ ಇವರು ಮೈಸೂರವ್ರ ಪಾಪ ಫ್ರೀ ಎಂಟ್ರಿಗೆ ಮಾಡೋರು. ಇವಾಗ ಬೆಂಗಳೂರಲ್ಲಿ ಯಾವುದು ಫ್ರೀ ಎಂಟ್ರಿ ಆಗ್ತಾಯಿಲ್ಲ. ಇವಾಗ ಮೈಸೂರವ್ರು ಅಟ್ಲೀಸ್ಟ್ ಮಾಡಿದ್ದಾರೆ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ತಿಳ್ಕೊಬೇಕು ಅನ್ನೋದು ಯಾರಿಗೂ ಇಲ್ಲ. ನಮ್ಮ ಹತ್ರ ಏನೋ ಒಂದು ಇದೆ, ಮಾರ್ಬಿಡಬೇಕು, ಲಕ್ಷ ಬಂದುಬಿಡುತ್ತೆ ಅಂದ್ಕೊಳ್ಳೋದೇ ಎಲ್ಲರಿದೆ. ಲಕ್ಷ ಬರೋ ನಾಣ್ಯಗಳು 10 ಕೋಟಿಗೆ ಒಂದು ಕಾಯಿನ್ ಸಿಗುತ್ತೆ. 10 ಕೋಟಿ ಕಾಯಿನ್ ನಿಮ್ಮ ಹತ್ರ ಇದ್ದಾವೆ? ಫಸ್ಟು ಅದನ್ನು ಹುಡುಕಿದ್ದೀರಾ? ಇಲ್ಲ. ನಿಮ್ಮ ಮನೆಗಿರೋವೆಲ್ಲ ನಿಮ್ಗೆ ರೇರ್ ನಾಣ್ಯಗಳು ಅಂದರೆ ಎಲ್ಲಾಗುತ್ತೆ? ಅವರು ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಡೀಸೆಂಟಾಗಿ ಹೇಳಿದ್ರು. ಬೇರೆ ಯಾರಾದರೂ ಆಗಿದ್ದಿದ್ರೆ ಅದು ಕಥೆನೇ ಬೇರೆ ಆಗಿರ್ತಾಯಿತ್ತು. ಅವರು ನನಗೆ 5-6 ಸತಿ ಹೇಳಿದ್ದಾದಮೇಲೆ 7ನೇ ಲಾಸ್ಟಿಗೆ ಅವ್ರು ಕೋಪ ಮಾಡಿಕೊಂಡ್ರು. ತಪ್ಪಲ್ವಾ? ನಮ್ಮ ಮಿಸ್ಟೇಕ್ ಇದ್ದಾಗ ಅವ್ರನ್ನ ಬ್ಲೇಮ್ ಮಾಡಬಾರ್ದು. ಅವರೆಲ್ಲರೂ ಹೇಳಿದಾರ ಟ್ರ್ಯಾಕ್ಟರ್ ನೋಟ್ ತೊಗೊಂಬನ್ನಿ ಅಂತ? ಅವರೆಲ್ಲರೂ ಹೇಳಿದಾರ ವೈಷ್ಣೋದೇವಿ ನಾಣ್ಯಗಳು ತೊಗೊಂಬನ್ನಿ ಅಂತ? ಅವರೆಲ್ಲಾದರೂ ಹೇಳಿದಾರ ₹1 ಎಚ್ಮೆಂಟ್ ಕಾಯಿನ್ ತೊಗೊಂಬನ್ನಿ 1985 ಅಂತ? ಅವರೆಲ್ಲಾದರೂ ಹೇಳಿದಾರ ನಿಮ್ಮ ಮನೆಗಿರೋವೆಲ್ಲ ತೊಗೊಂಬನ್ನಿ ನಾನು ತೊಗೊತೀನಿ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ ತಾನೇ. ಯಾಕೆ ತೊಗೊಂಬತ್ತೀರಾ? ನೀವು ಫಸ್ಟು ಬೆಲೆ ತಿಳ್ಕೊಳ್ಳಿ ನಿಮ್ಮ ಹತ್ರ ಇರೋ ನಾಣ್ಯಗಳು, ಆಮೇಲೆ ತೊಗೊಂಬಂದ್ಬಿಡಿ. ಸರ್ ನನಗೆ ಗೊತ್ತು ಇದಕ್ಕೆ ಇಷ್ಟೇ ಬೆಲೆ ಇದೆ ಅಂತ ಕೇಳಿ. ನಾನು ಹೇಳಿದ್ರೆ ನನ್ನ ವೀಡಿಯೋ ನೋಡ್ಬಿಟ್ಟು ನನ್ನೇ ಕೇಳಿ, ನಾನೇ ಕೊಡ್ತೀನಿ. ನಾನು ಹೇಳಿದ್ರೆ ಆ ಥರ ನಿಮ್ಮ ಯಾವುದಾನ ಒಂದು ನಾಣ್ಯಕ್ಕೆ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡಿ ಏನು ಸಾಧಿಸ್ತಾ ಇದ್ದೀರಿ ಹೇಳಿ ನೀವು? ನಾನು ಮನೆಯಿಂದ ಅಲ್ಲಿಗೆ ಬರೋಕ್ಕೆ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟಿರೋದಕ್ಕೆ 6-6:15ಗೆ, ರಾತ್ರಿ ಮನೆ ತಲುಪಿದಾಗ ರಾತ್ರಿ 12 ಗಂಟೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಮನೆಯಿಂದ ಹತ್ತತ್ರ 6.5 ಅವರ್ 7 ಅವರ್ ಆಯಿತು ಜರ್ನಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದಕ್ಕೆ ಹತ್ತತ್ರ 12 ಗಂಟೆ ಮೇಲಾಗೋಗಿತ್ತು. ಮತ್ತೆ ಅಲ್ಲಿ 4 ಗಂಟೆಗೆ ಬಿಟ್ಟಿದ್ದೀವಿ, ರಾತ್ರಿ 12 ಗಂಟೆಗೆ ಬಂದಿದ್ದೀವಿ. ಏನಕ್ಕೋಸ್ಕರ ಇದು ಮಾಡಿದ್ದು ಹೇಳಿ?
ಹಾಂ, ನಾನು ಇದಕ್ಕೋಸ್ಕರನೇ ಹೇಳಿದೆ ಎಕ್ಸಿಬಿಷನ್ ನಾನು ಬರಲ್ಲ ಅಂತ. ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೊಂದು ಸತಿ ಬೆಂಗಳೂರು ಎಕ್ಸಿಬಿಷನ್ ನಾನು ಬರಬೇಕೋ ಬರಬಾರ್ದು ಅಂತ ನಾನು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ನಾನು ಜುಲೈ 10, 11, 12 ಇದೆಯಲ್ಲ ಆವಾಗ ನಾನು ಹೆಂಗೆ ಬರ್ತೀನಿ ಅಂದರೆ, ನನಗೆ ಯಾರು ಪರಿಚಯ ಇರ್ತಾರಲ್ಲ, ಇಬ್ಬರು ಮೂವರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಸರ್ ನಾನು ಬರ್ತೀನಿ, ಇಂಥ ಸಿಗ್ತೀನಿ, ಈ ಥರ ಡ್ರೆಸ್ ಹಾಕಿರ್ತೀನಿ, ನೋಡಿ ಮಾತಾಡ್ತೀನಿ ನೀವೇ ನೆನ್ನೆ ಅಂತ ನಾನು ಅಲ್ಲೇ ಮುಗಿಸ್ಕೊತೀನಿ. ಯಾರಿಗೂ ನಾನು ಫೇಸೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಅಲ್ಲಿ. ನಾನು ಹೆಂಗೆ ಬೇಕಾದ್ರೂ ಬರ್ತೀನಿ, ಮಾರು ಎಷ್ಟೆಲ್ಲಾದ್ರೂ ಬರ್ತೀನಿ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಯಾರಿಗೋ ಯೂಸ್ ಆಗೋದನ್ನು ಇನ್ಯಾರೋ ಮಾಡೋವಂಥ ಸಣ್ಣ ತಪ್ಪುಗಳಿಂದ ಪಾಪ ಅವ್ರು ಯಾರೋ ತಿಳ್ಕೊಬೇಕಾಗಿರುತ್ತೆ, ಅದರಿಂದ ಮಿಸ್ಟೇಕ್ ಆಗಿಬಿಡುತ್ತೆ. ಅಂದರೆ ನೀವು ಬನ್ನಿ ಸರ್ ಮಾತಾಡೋಣ, ಇಲ್ಲಿ ವಾಟ್ಸಪ್ ಇದೆಯಲ್ಲ, ಬನ್ನಿ ಮಾತಾಡಿ. ಮೆಸೇಜ್ ಮಾಡ್ತೀರಾ, ಫೋನ್ ಮಾಡಬೇಕು, ಅದನ್ನು ಹೇಳಿದ್ದೀನಿ, ನಾನು ಇಂಪಾರ್ಟೆಂಟ್ ಇದ್ದರೆ ಶನಿವಾರ ಭಾನುವಾರ ಮಾತಾಡಿ. ಆಲ್ಮೋಸ್ಟ್ 99% ಎಲ್ಲ ಕಾಲ್ನೂ ರಿಸೀವ್ ಮಾಡ್ತೀನಿ, 1-2 ಕಾಲ್ನ ಮಿಸ್ ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಗಾಡಿ ಓಡಿಸ್ತಾ ಇರ್ತೀನಿ ಅಥವಾ ಇನ್ನೆಲ್ಲೋ ಇರ್ತೀನಿ, ಊಟ ಮಾಡ್ತಾ ಇರ್ತೀನಿ, ಅವಾಗ ಮಿಸ್ ಆಗುತ್ತೆ. ಅವ್ರು ರಿಪ್ಲೈ ಮಾಡೋ ಅಷ್ಟೊತ್ತಿಗೆ ಅಥವಾ ಅವ್ರಿಗೆ ಮತ್ತೊಂದು ಸತಿ ರಿಟರ್ನ್ ಕಾಲ್ ಮಾಡೋ ಅಷ್ಟೊತ್ತಿಗೆ ಇನ್ನೊಬ್ರು ಯಾವುದೋ ಕಾಲ್ ಬರುತ್ತೆ, ಹಂಗಾಗಿ ಮಿಸ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಎಷ್ಟು ಜನ ಕಾಲ್ ನಾನು ರಿಸೀವ್ ಮಾಡಿದ್ದೀನಿ ನೀವೇ ಕಾಮೆಂಟಲ್ಲಿ ಮಾಡಿಬಿಡಿ, ಕಾಮೆಂಟಲ್ಲಿ ಹೇಳ್ಬಿಡಿ, ಸರ್ ನೀವು ನಾನು ಕಾಲ್ ರಿಸೀವ್ ಮಾಡಿದ್ದೀರಾ, ಆನ್ಸರ್ ಮಾಡಿದ್ದೀರಾ, ಸರ್ ನನ್ನ ಮೆಸೇಜ್ ನೀವು ರಿಪ್ಲೈ ಮಾಡಿದ್ದೀರಾ, ಆನ್ಸರ್ ಮಾಡಿದ್ದೀರಾ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿಕೊಂಡು ಏನು ಸಾಧಿಸ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ಎಕ್ಸಿಬಿಷನ್ ಮುಂಚೆನೂ ಹೇಳಿದ್ದೆ, ಪೋಸ್ಟ್ ಹಾಕಿದ್ದೆ, ಬರೋದಕ್ಕೆ ಮುಂಚೆ ವೀಡಿಯೋ ಮಾಡಿದ್ದೆ, ಯಾವತ್ತಿದೆ ಅಂತ ಹೇಳ್ದಾಗ ಹೇಳಿದ್ದೆ. ಸಾಮಾನ್ಯ ನಾಣ್ಯಗಳನ್ನ ತರಬೇಡಿ, ಮೊದಲು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಬನ್ನಿ. ನಾನು ಹೇಳಿದ್ನೇ ಹೇಳ್ತಾ ಇರ್ತೀನಿ, ನೀವು ಮಾಡಿದ್ದೇ ಮಾಡ್ತಾಯಿದ್ದೀರಾ ಅಂದರೆ ನೆಕ್ಸ್ಟ್ ಎಕ್ಸಿಬಿಷನ್ಗೆ ನಾನು ಯಾರೋ ನೀವು ಯಾರೋ ಈ ಥರ ಆಗುತ್ತೆ ಅಷ್ಟೇ. ಸರಿ, ಬಾಯ್.